ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ 11ರಲ್ಲಿ ಜನಿಸಿರ್ತಕ್ಕಂಥ ಅವರ ಶುಭ ವರ್ಷಗಳು ಇತ್ಯಾದಿ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ವೀಕ್ಷಕರೇ, ಈ 11ರಲ್ಲಿ ಜನಿಸಿರ್ತಕ್ಕಂತಹ ಸಂಖ್ಯೆಯಲ್ಲಿ ಜನ್ಮ ದಿನಾಂಕ ಬಂದಿರ್ತದ ಅವರ ಅಧಿಪತಿ ಚಂದ್ರ ಆಗಿರ್ತಾನೆ. 1+1 2 ಆಗೋದ್ರಿಂದ ಚಂದ್ರ ಆಗಿರ್ತಾನೆ. ಇನ್ನು 1 ತೆಗೆದುಕೊಂಬಾಗ ನಾವು 1ರ ಅಧಿಪತಿ ಸೂರ್ಯ ಆಗಿರ್ತಾನೆ. ಇವರ ಸ್ವಭಾವ ವ್ಯಕ್ತಿತ್ವ ಹೇಗೆ ಅಂತ ಅಂದರೆ, ಮಗು ಥರ ಇವರ ಮನಸ್ಸು. ಯಾವಾಗಲೂ ಸ್ವಚ್ಛತೆಯಿಂದ ಇರಬೇಕು, ಕ್ಲೀನಾಗಿರಬೇಕು, ಒಳ್ಳೆ ಊಟ ತಿಂಡಿ ಆಗಬೇಕು, ಒಂಥರ ಹೀರೋಯಿನ್ ಥರ ಇರಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಉಳ್ಳವರಾಗಿರ್ತಾರೆ. ಮಕ್ಕಳಂದರೆ ಇವ್ರಿಗೆ ಪಂಚಪ್ರಾಣ, ಸಂಗೀತ ಪ್ರಿಯರು ಆಗಿರ್ತಾರೆ. ಯಾವುದೇ ವಿಚಾರಗಳಲ್ಲಿ ಒಂದು ಡೆಕೋರೇಷನ್ಸ್ ಆಗಿರ್ಬೋದು, ಒಂದು ಅಲಂಕಾರಿಕ ವಸ್ತುಗಳಾಗಿರ್ಬೋದು, ಬ್ಯೂಟಿ ಪಾರ್ಲರ್ ಆಗಿರ್ಬೋದು ಅಥವಾ ಡಿಸೈನರ್ ಆಗಿರ್ಬೋದು, ಇವೆಲ್ಲ ಇವ್ರಿಗೆ ತುಂಬ ಇಷ್ಟವಾಗಿರ್ತಕ್ಕಂಥ ವೃತ್ತಿಗಳು ಆಗಿರ್ತವೆ. ಇವರಲ್ಲಿ ಇನ್ನೊಂದು ವೀಕ್ನೆಸ್ ಏನು ಅಂತಂದರೆ, ಸ್ನೇಹಿತರ ಜೊತೆ ಯಾವಾಗಲೂ ಬೆರಿಬೇಕು, ನನ್ನನ್ನು ಹೊಗಳಬೇಕು ಅಂತಕ್ಕಂಥ ಒಂದು ಮನೋಭಾವ, ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ. ಹಾಗೆ ಇವರು ಲೀಡರ್ಶಿಪ್ ಆಯ್ಕೆ ಮಾಡ್ಕೊಂಬೋದ್ರಲ್ಲಿ ನಂಬರ್ 1, ಅಂದರೆ ತನ್ನನ್ನು ಮುಂದಾಳತ್ವದಲ್ಲಿ ಇಟ್ಕೊಂಡು ಬೇರೆ ಕೆಲಸಗಳನ್ನು ಇವರ ಕೈ ಕೆಳಗಡೆ ಮಾಡಿದರೆ ಇವರು ತುಂಬ ಖುಷಿಯಾಗಿ ಇರ್ತಾರೆ. ಈ ಜನ್ಮ ದಿನಾಂಕದವರಿಗೆ ಬಿಳಿಯ ಬಣ್ಣದ ವಸ್ತ್ರಗಳು ಅತ್ಯಂತ ಶುಭಪ್ರದವಾಗಿರ್ತವೆ. ಇದರ ಜೊತೆಯಲ್ಲಿ ಹಳದಿ ಬಣ್ಣ, ಕೆಂಪು ಬಣ್ಣಗಳು ಸಹ ಶುಭಪ್ರದವಾಗಿ ಇರ್ತವೆ. ಈ ಜನ್ಮ ದಿನಾಂಕದವರಿಗೆ ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ ಅತ್ಯಂತ ಶುಭಪ್ರದವಾಗಿರ್ತದೆ. ಭಾನುವಾರವೂ ಸಹ ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತದೆ. ಇನ್ನು ಈ ಜನ್ಮ ದಿನಾಂಕದವರ ಶುಭ ವರ್ಷಗಳನ್ನು ನೋಡೋದಾದರೆ, 11ನೇ ವರ್ಷ, 20ನೇ ವರ್ಷ, 29, 38, 44, 56ನೇ ವರ್ಷ, 65ನೇ ವರ್ಷಗಳು ಈ ಜನ್ಮ ದಿನಾಂಕದವರಿಗೆ ಶುಭಪ್ರದವಾಗಿ ಇರ್ತವೆ. ಇವರ ವಿವಾಹಕ್ಕೆ ಸಂಬಂಧಿಸಿದ ವರ್ಷ ಗಮನಿಸೋದಾದರೆ 20ನೇ ವರ್ಷ ಅಥವಾ 29ರಲ್ಲಿ ತುಂಬ ಪ್ರಶಸ್ತವಾದಂಥ ವರ್ಷ ಆಗಿರ್ತದೆ. ಈ ಜನ್ಮ ದಿನಾಂಕದವರು ವಿಶೇಷವಾಗಿ ಎಲ್ಲ ರಂಗಗಳಲ್ಲೂ ಮುಂದೆ ಬರ್ತಕ್ಕಂಥ ವ್ಯಕ್ತಿತ್ವ, ಮನೋಭಾವವನ್ನು ಹೊಂದಿರ್ತಾರೆ. ಇವರ ಜಾತಕದಲ್ಲಿ ಚಂದ್ರ ಬಲಿಷ್ಠನಾಗಿದ್ದರೆ ಕಲ್ಪನಾ ಶಕ್ತಿ ಅಮೋಘವಾಗಿ ಇರ್ತದೆ. ಮುಂದೆ ಆಗ್ತಕ್ಕಂಥ ವಿಚಾರಗಳನ್ನು ಮೊದಲಿಗೆ ಗ್ರಹಿಸ್ತಕ್ಕಂಥ ಮನೋಭಾವ ಇವರಲ್ಲಿ ಇರುತ್ತೆ. ಇನ್ನು ವಿಶೇಷವಾಗಿ ಈ ಜನ್ಮ ದಿನಾಂಕದವರಲ್ಲಿ ಹೇಳಬೇಕಂದ್ರೆ, ನೆಗೆಟಿವ್ ಬಣ್ಣಗಳು ಅಂದರೆ ಕಪ್ಪು ಮತ್ತು ನೀಲಿಯ ಬಣ್ಣ ಅಷ್ಟೊಂದು ಉತ್ತಮವಾಗಿ ಈ ಜನ್ಮ ದಿನಾಂಕದವರಿಗೆ ಇರೋದಿಲ್ಲ. ಶನಿವಾರ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಈ ಜನ್ಮ ದಿನಾಂಕದವರಿಗೆ ಶತ್ರು ಸಂಖ್ಯೆಗಳು ಅಂತ ನಾವು ನೋಡೋದಾದರೆ 8, 17, 26ರ ಜನ್ಮ ದಿನಾಂಕದವರು ಅಷ್ಟೊಂದು ಅನ್ಯೋನ್ಯತೆ ಇರಲ್ಲ. ಇದರ ಜೊತೆಯಲ್ಲಿ 4, 13, 22, 31ರ ಜನ್ಮ ದಿನಾಂಕ, ಹಾಗೆ 7, 16, 25ರ ಜನ್ಮ ದಿನಾಂಕದವರು ಸಹ ಅಷ್ಟೊಂದು ಅನ್ಯೋನ್ಯತೆಯಾಗಿ ಇರೋದಿಲ್ಲ. ಇವು ಶತ್ರು ಸಂಖ್ಯೆಗಳಾಗ್ತವೆ. ಇನ್ನು ಇವರ ಜನ್ಮ ದಿನಾಂಕದ ಪ್ರಕಾರ ತುಂಬ ಅನ್ಯೋನ್ಯತೆ ಇರ್ತಕ್ಕಂಥ ಜನ್ಮ ದಿನಾಂಕಗಳು ಅಂತಂದರೆ 3, 12, 21, 30, ಹಾಗೆ
9/18/27 ಜನ್ಮ ದಿನಾಂಕದವರು ತುಂಬ ಅನ್ಯೋನ್ಯತೆ ಉಳ್ಳವರಾಗಿರ್ತಾರೆ. ಈ ಜನ್ಮ ದಿನಾಂಕದವರನ್ನು ವಿವಾಹ ಆದರೆ ಇವರ ಜೀವನದಲ್ಲಿ ಅನ್ಯೋನ್ಯತೆ ಮತ್ತು ಹೊಂದಾಣಿಕೆ ಹೆಚ್ಚಾಗಿ ಇರ್ತದೆ. ವೀಕ್ಷಕರೇ, ಗಮನಿಸಬೇಕಾದಂಥ ಒಂದು ವಿಚಾರ ಏನು ಅಂತಂದರೆ, ನಾವು ಜೀವನದಲ್ಲಿ ಏನೇ ಗುರಿ ಸಾಧಿಸಬೇಕು ಅಂತ ಇದ್ದರೂ ಅಥವಾ ನಮಗೆ ಏನೇ ಫಲಾಫಲಗಳ ಸಿಗಬೇಕು ಅಂತ ಇದ್ದರೂ ಸಹ ಮನಸ್ಸು ಕಾರಕ, ಅಂದರೆ ಮನಸ್ಸು ಚೆನ್ನಾಗಿರಬೇಕು ಅಂತೀವಿ. ಅದಕ್ಕೆ ಅಧಿಪತಿಯಾದಂಥ ಚಂದ್ರ ಎಷ್ಟು ಬಲಿಷ್ಠನಾಗಿರ್ತಾನೋ, ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಕಟಕ ರಾಶಿಯಲ್ಲೋ ವೃಷಭ ರಾಶಿಯಲ್ಲೋ ಇದ್ದರೆ ಅತ್ಯಂತ ಬಲಿಷ್ಠನಾಗಿರ್ತಾನೆ. ಮತ್ತು ಅವರ ಮನಸ್ಸಿನಲ್ಲಿ ಏನೇ ಥಿಂಕಿಂಗ್ ಬಂದರೂ ಸಾಧ್ಯವಾದಷ್ಟು ಸರಿಯಾಗಿ ಥಿಂಕ್ ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಇವರು ಪಡ್ಕೊಳ್ತಾರೆ. ಇನ್ನು ಇವರು ಸಂಕಷ್ಟಗಳ ಸಮಯದಲ್ಲಿ ದೇವಿಯ ಆರಾಧನೆ, ದೇವಿಯ ಪೂಜೆಯನ್ನು ಕೊಡೋದ್ರಿಂದ ನೆಗೆಟಿವ್ ಕ್ಲಿಯರ್ ಆಗುತ್ತೆ, ಶುಭ ಫಲಗಳು ಸಿಗ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆಲ್ ಐಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.